ಶಾರ್ಟ್ ಆಗಿ ಒಂದು ಶಾರ್ಟ್ ಫಿಲಿಂ ನೋಡೋಣ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಇಬ್ರು ಬ್ಯಾಚುಲರ್ ಹುಡುಗರು ಮನೆ ನೋಡಕ್ಕೆ ಬಂದವ್ರೆ. ಓನರಮ್ಮನು ಮನೆನ ಆ ಕಡೆ ಈ ಕಡೆ ಎಲ್ಲಾ ಕಡೆ ತೋರಿಸ್ಬಿಟ್ಟು ಕೊನೆಗೆ ಬಾತ್ರೂಮ್ ಅಲ್ಲಿ ತೋರಿಸ್ತಾರೆ. ನೋಡ್ರಪ್ಪ, ದಿನ ಬಿಟ್ಟು ದಿನ ನೀರು ಬರುತ್ತೆ, ಬಂದಾಗ ಹಿಡ್ದಿ ಕೊಡ್ರಿ ಅಂತ ಓನರಮ್ಮ ಹೇಳ್ತಾವ್ರೆ. ಮೇಡಮ್ ಅವರೇ, ಅದು ಬಿಡಿ ಮೇಡಮ್ ಅವರೇ, ಅಡ್ಜಸ್ಟ್ ಮಾಡ್ಕೋತೀವಿ. ಬಾಡಿಗೆ ಅಡ್ವಾನ್ಸ್ ಸ್ವಲ್ಪ ಮಾತಾಡ್ಬಿಟ್ರೆ ಅದು ಬಿಡಪ್ಪ, ಅಡ್ಜಸ್ಟ್ ಮಾಡ್ಕೋತೀನಿ, ಆದ್ರೆ ಒಂದೇ ಒಂದು ವಿಷಯ ಅಂತ ಓನರಮ್ಮ ಹೇಳ್ತಾವ್ರೆ. ಹುಡುಗರು ಏನ್ ಮೇಡಮ್ ಅವರೇ ಅಂತ ಹೇಳ್ತಾರೆ. ಏನಿಲ್ಲಪ್ಪ, ಇಲ್ಲೊಂದು ವಯಸ್ಸಾಗಿರೋ ಮುದುಕಿ ಒಂದಿದೆ, ಅದು ಅವಾಗ ಬಂದು ಈರುಳ್ಳಿ ಕೊಡು ಅಂತ ಕೇಳುತ್ತೆ. ಯಾವುದೇ ಕಾರಣಕ್ಕೂ ಡೋರ್ ಓಪನ್ ಮಾಡಬೇಡಿ ಅಂತ ಓನರಮ್ಮ ಹೇಳ್ತಾರೆ. ಸರಿ ಬಿಡು, ಈರುಳ್ಳಿ ತಾನೆ, ಸರಿ ಓನರಮ್ಮ, ಹಂಗೆ ಆಗ್ಲಿ ಬಿಡು ಅಂತೇಳಿ ಹುಡುಗರು ಮನೆಗೆ ಸೇರ್ಕೊಂಡ್ರು. ಹಂಗೆ ಒಂದು 3 ತಿಂಗಳಾದ್ಮೇಲೆ ಆ ಮನೇಲಿ ತೋರಿಸ್ತಾರೆ. ಇಬ್ರು ಬ್ಯಾಚುಲರ್ ಅಲ್ವಾ, 12 ಗಂಟೆ ಆಯ್ತು, ಇನ್ನ ಹಂಗೆ ಮಲಗವ್ರೆ. ಆಚ ಕಡೆ ಯಾರೋ ಬೆಲ್ ಹೊಡೆದ್ರು, ಹೋಗಿ ಓಪನ್ ಮಾಡ್ತಾರೆ. ಒಂದು ಸೂಪರ್ ಹುಡುಗಿರಿ, ಈ ತರ ಪಕ್ಕದಲ್ಲಿ ನನ್ನ ಫ್ರೆಂಡ್ ಇದ್ದಾಳೆ, ಅವಳನ್ನ ನೋಡಕ್ಕೆ ಬಂದೆ, ಅವಳು ಕೆಲ್ಸಕ್ಕೆ ಹೋಗಿದ್ದಾಳೆ, ಸರಿ ರೀ ಓಕೆ ನಾನು ಹೋಯ್ತೀನಿ ಅಂತ ಹಿಂಗ್ ತಿರುಗ್ತಾಳೆ. ಹುಡುಗರು ಜೊಳ್ಳು ಸ್ವಲ್ಪ, ಮೇಡಮ್ ಅವರೇ ಬರ್ತಾರೆ ಬನ್ನಿ, ಒಂದು ಅರ್ಧ ಗಂಟೆ ಬನ್ನಿ, ಆರಾಮಾಗಿ ನಮ್ಮ ಮೇಲೆ ಕೂತ್ಕೊಳ್ಳಿ ಅಂತ ಹುಡುಗ ಒಳಗಡೆ ಕರೀತಾನೆ. ಆ ಹುಡುಗಿನು ಅಯ್ಯಯ್ಯೋ ನಿಮಗೆ ಯಾಕೆ ಸುಮ್ಮನೆ ಟೆನ್ಷನ್, ನಾನು ಹೋಗ್ತೀನಿ ಬಿಡಿ ಅಂತ ತಿರುಗ್ತಾಳೆ. ಹುಡುಗರು ಬಿಡ್ತಾ ಇಲ್ಲ. ಅದೇ ಹುಡುಗ ಒಬ್ಬ ಒಳಗಡೆ ಮಲಗವನೆ. ಅಯ್ಯೋ ಬನ್ನಿ ಮೇಡಮ್ ಅವರೇ, ನಮ್ಮ ಮನೆ ಗಂಟ ಬಂದ್ಬಿಟ್ಟು ಏನ್ ನೀವು ಅಂತ ಒಳಗಡೆ ಕರ್ಕೊಂಡ್ಬಿಡ್ತಾರೆ. ಇನ್ನ ಹುಡುಗಿಗೆ ಕಾಫಿ ಕೊಡೋದೇನ್ ಹೇಳ್ತೀರಾ, ಹಾಲು ಕೊಡೋದೇನ್ ಹೇಳ್ತೀರಾ, ಅವನೊಬ್ಬ ಮಲಗವನೆ. ಅವನು ವಾಕ್ ಮ್ಯಾನ್ ಹಾಕೊಂಡು ಆ ಹೂ ಶಿ ಅಂತ ಹುಡುಗಿ ಮುಂದ್ಗಡೆ ಸೀನ್ ತೋರಿಸ್ತಾ ಅವನೇ. ಇನ್ನ ಇಬ್ರು ಸೇರಿ ಹುಡುಗಿಗೆ ಹಾಲು ಕೊಟ್ರು. ಹುಡುಗಿನೂ ಹಾಲು ಕುಡಿದ್ಲು. ಓಕೆ ಗಾಯ್ಸ್ ಬಾಯ್, ನಾನು ಹೋಗಿ ಬರ್ತೀನಿ ಅಂತೇಳಿ ಹಿಂಗ ಆಚೆ ಹೋಯ್ತಾ ಅವಳೆ. ಹುಡುಗರು ಇವತ್ತು ನೈಟ್ ಇವಳು ಎಲ್ಲೇ ಇದ್ರೆ ಚೆನ್ನಾಗಿರೋದಲ್ಲ ಅಂತ ಯೋಚನೆ ಮಾಡ್ತಾ ಅವ್ರೆ. ಟಕ್ಕಂತ ಹುಡುಗಿ ತಿರ್ಗದ್ಲು. ಹಲೋ ಗಾಯ್ಸ್, ನಿಮ್ ಹತ್ರ ಈರುಳ್ಳಿ ಇದೆಯಾ? ಯಾಕಂದ್ರೆ ನನ್ನ ಫ್ರೆಂಡು ಬರ್ಬೇಕಾದ್ರೆ ತಗೊಂಬರ ಕೇಳಲು ನಾನು ಮರ್ತೋದೆ ಅಂತ ಆ ಹುಡುಗಿ ಹೇಳ್ತಾ ಅವಳೆ. ಇವ್ರಿಗೆ ಟಕ್ಕಂತ ಬೆಳಗ್ಗೆ ಓನರಮ್ಮ ಹೇಳಿದ್ದು ಫ್ಲಾಶ್ ಆಯ್ತು. ಈ ತರ ಒಂದು ಮುದ್ಕಿ ಬಂದು ಈರುಳ್ಳಿ ಕೇಳ್ತಾಳೆ ಅಂತ. ಆದ್ರೆ ಇದು ಮುದ್ಕಿ ಅಲ್ವಲ್ಲ ರೀ, ಹುಡುಗಿ ತಾನೆ. ಆದ್ರೂನು ಹುಡುಗರಿಗೆ ಇವಾಗ ಲೈಟ್ ಆಗಿ ಭಯ ಆಗ್ತಾ ಇದೆ. ಆ ಹುಡುಗಿ ಈರುಳ್ಳಿ ಕೊಡ್ರೋ ಅಂತ ಬ್ಯಾಗ್ ಕೆಳಗಡೆ ಇಳಿಸ್ತಾಳೆ. ಈರುಳ್ಳಿ ಕೊಡ್ರೋ, ಐತಾ ಇಲ್ವೋ ಹೇಳ್ರು ಅಂತ ಒಂಥರ ದೆವ್ವ ಆಡ್ದಂಗ ಆಡ್ತಾ ಅವಳೆ. ಇನ್ನ ಇಬ್ರು ಓಡಾಗಿ ರೂಮ್ ಅಲ್ಲಿ ಬಚ್ಚಿಕೊಂಡ್ರು. ಓನರಮ್ಮ ಹೇಳಿದ್ದು ಹುಡುಗರಿಗೆ ಜ್ಞಾಪಕ ಬಂತು. ಅದೇ ಏನಾರು ಪ್ರಾಬ್ಲಮ್ ಆದ್ರೆ ಇಲ್ಲಿ ಕೆಳಗಡೆ ಹೊಡಿರಿ, ನಾನು ಬರ್ತೀನಿ ಅಂತ. ಆದ್ರೆ ಓನರಮ್ಮ ಹೇಳ್ಕೊಟ್ಟಿದ್ದು ಮ್ಯೂಸಿಕ್ ಬೇರೆ, ಇವ್ನು ಹೊಡಿತಾರೋ ಮ್ಯೂಸಿಕ್ ಬೇರೆ. ಹಂಗೆ ಹೊಡಿತವನೆ ಈ ಕಡೆ ಇನ್ನೊಬ್ಬ ಬೇರೆ. ಅಯ್ಯೋ ನನ್ ಮಗನೇ, ಆ ಅಮ್ಮ ಹೇಳ್ಕೊಟ್ಟಿದ್ದು ಮರ್ತೋತಾನೋ, ಅಷ್ಟು ಬುದ್ಧಿ ಇಲ್ವನೋ, ಹಂಗೆ ಅಂತ ಇಬ್ರು ಜಗಳ ಆಡ್ತಾ ಅವ್ರೆ. ಹಂಗೆ ಒಂದ್ ಸ್ವಲ್ಪ ಆದ್ಮೇಲೆ ಆ ಮನೆನೇ ಸೈಲೆಂಟ್ ಆಯ್ತು ರೀ. ಟಮ ಅಂತ ಯಾರೋ ಬಾಗ್ಲು ಬಡ್ದ್ರು. ಹೋಗ್ ನೋಡಿದ್ರೆ ಓನರಮ್ಮನೇ ಬಂದಿರೋದು. ಆಯ್ತು ಬನ್ರಪ್ಪ, ಏನಪ್ಪಾ ಈ ಮನೆಯಲ್ಲಿ ಇನ್ನು ಇಡ್ತೀರಾ ಹೆಂಗೆ ಅಂತ ಓನರಮ್ಮ ಕೇಳ್ತಾ ಅವ್ರೆ. ಇಲ್ಲ ಆಂಟಿ, ಮನೆ ಖಾಲಿ ಮಾಡ್ಕೊಂಡು ಹೋಯ್ತೀನಿ ಅಂತ ಹುಡುಗರು ಹೇಳ್ಬಿಟ್ರು. ಆಂಟಿ ಆ ಹುಡುಗಿ ಯಾರು ಅಂತ ಕೇಳ್ತಾರೆ. ಯಾರು ಇಲ್ಲಪ್ಪ, ನನ್ನ ಮಗಳೇ, ಆದಷ್ಟು ಬೇಗ ಖಾಲಿ ಮಾಡ್ಕೊಂಡು ಹೊಂಟೋಗ್ರಿ ಅಂತ ಓನರಮ್ಮ ಹೇಳ್ತಾರೆ. ಯಾಕಂದ್ರೆ ಆ ಹುಡುಗಿ ಮೆಂಟ್ಲು. ಈ ತರ ಮನೆಗೆ ಬಾಡಿಗೆಗೆ ಬರೋರ್ನ ಈ ಹುಡುಗಿನ ಬಿಟ್ಟು ಭಯ ಬೀಳಿಸಿ ಅಡ್ವಾನ್ಸ್ ತಗೊಂಡು ಲೂಟಿ ಮಾಡದೆ ಓನರಮ್ಮನ್ ಕೆಲಸ. ಸರಿ ರೀ, ಚೆನ್ನಾಗಿದ್ರೆ ಜೊತೆಲಿ ಇದು ಪಾರ್ಟ್ 2 ಇದೆ, ಆದಷ್ಟು ಬೇಗ ಬರುತ್ತೆ.